ಲೋಕ ಕಲ್ಯಾಣಕ್ಕಾಗಿ ಮಹಾಕುಂಭಮೇಳ. ಮಹಾಕುಂಭಮೇಳ ಕೇವಲ ಒಂದು ಉತ್ಸವವಲ್ಲ, ಭಾರತೀಯ ಸನಾತನ ಸಂಸ್ಕೃತಿಯ ಅಸ್ಮಿತೆಯ ಸಂಕೇತ. ಇದು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಭಾರತೀಯ ಬಹುದೊಡ್ಡ ಸಾಂಸ್ಕೃತಿಕ ಕಾರ್ಯಕ್ರಮ ಇದಾಗಿದೆ. ಸಾವಿರಾರು ಸಂತರು, ಲಕ್ಷಾಂತರ ಭಕ್ತರು, ಸಾಧುಗಳು, ಯೋಗಿಗಳು, ಮಹಾಂತರು, ಹೀಗೆ ಬಹುದೊಡ್ಡ ಮಹಾಸಂಗಮ ಇತ್ತೀಚೆಗೆ ಪ್ರಯಾಗರಾಜದಲ್ಲಿ ನಡೆದಿದೆ. ಕೋಟ್ಯಾಂತರ ಜನರು ಸ್ವಯಂ ಪ್ರೇರಿತವಾಗಿ ಶ್ರದ್ಧೆ, ಭಕ್ತಿ, ನಂಬಿಕೆಯಿಂದ ಇಷ್ಟು ದೊಡ್ಡ ಪ್ರಮಾಣದ ಜಗತ್ತಿನ ಯಾವ ಮೂಲೆಯಲ್ಲೂ ಸೇರಲಾರದಷ್ಟು ಜನಸಂಖ್ಯೆ ಪ್ರತಿದಿನ ಪ್ರತಿ ಕ್ಷಣ ಸೇರ್ತಾ ಇದೆ. ಜಗತ್ತೇ ನಿಬ್ಬೆರಗಾಗಿ ಈ ಮಹಾಕುಂಭಮೇಳವನ್ನು ನೋಡ್ತಾ ಇದೆ. ಭಾರತೀಯ ಭವ್ಯ ಪರಂಪರೆಯ ತಾಕತ್ತು ಎಂಥದ್ದು ಎಂಬುದಕ್ಕೆ ಜಗತ್ತಿಗೆ ಬೇರೊಂದು ಸಾಕ್ಷಿಯ ಪ್ರದರ್ಶನ ಪ್ರಸ್ತುತಿ ನೀಡಬೇಕಾದದ್ದು ಉದಾಹರಣೆಯೇ ಇಲ್ಲ. ಸುಮಾರು 144 ವರ್ಷಗಳಿಗೊಮ್ಮೆ ಬರುವಂತಹ ಮಹಾಕುಂಭಮೇಳ 2020ರಲ್ಲಿ ಜರುಗುತ್ತಿರುವುದು ವಿಶಿಷ್ಟ. ಇದು ಗಂಗಾ, ಯಮುನಾ, ಸರಸ್ವತಿ ಪವಿತ್ರ ನದಿಗಳ ಸಂಗಮದ ನದಿ ತೀರದ ಜಾತ್ರೆಯಂತೆ ಹೇಳಬಹುದು. ಭಕ್ತಿ ಮತ್ತು ನಂಬಿಕೆಯಿಂದ ಜನನ ಮರಣ ಬಿಡುಗಡೆಗಾಗಿ, ಮೋಕ್ಷ ಸಾಧನೆಗಾಗಿ ಪವಿತ್ರ ತ್ರಿವೇಣಿ ತೀರ್ಥದಲ್ಲಿ ಮಿಂದೆದ್ದು ಪಾವನಗೈಯುವುದು ಕುಂಭಮೇಳದ ಉದ್ದೇಶ ಅಂತ ಅರ್ಥೈಸಲಾಗುತ್ತೆ. ಲಕ್ಷಾಂತರ ಯೋಗಿಗಳು, ಸಾಧುಗಳು, ಸಾಧಕರು ಹಾಗೂ ಕೋಟ್ಯಾಂತರ ಜನಸಾಮಾನ್ಯರು ಸೇರಿಕೊಂಡು ನಿರ್ದಿಷ್ಟ ದಿನಗಳ ಒಂದು ಮುಹೂರ್ತದಲ್ಲಿ ನದಿಯಲ್ಲಿ ಮಿಂದೇಳ್ತಾರೆ. ಭಾರತದಲ್ಲಿ ಹಿಂದೂಗಳು ಆಚರಿಸುವಂಥ ಬಹುದೊಡ್ಡ ಧಾರ್ಮಿಕ ಸಭೆ ಅಂತ ಇದನ್ನು ಕರೆಯಲಾಗುತ್ತೆ. ಭಾರತದ 4 ಪ್ರಧಾನ ಯಾತ್ರಾ ಸ್ಥಳಗಳು ಪವಿತ್ರವಾದ ನದಿ ತೀರದಲ್ಲಿವೆ. ಭಾರತೀಯ ಪರಂಪರೆ ಜ್ಯೋತಿಷ್ಯ ಶಾಸ್ತ್ರದ ಅನ್ವಯ ವಿವಿಧ ಅವಧಿಗಳಲ್ಲಿ ಕುಂಭಮೇಳ ನಡೆಯುತ್ತೆ. ಪ್ರಯಾಗ್ರಾಜ್ ಅಂದರೆ ಅಲಹಾಬಾದ್ ಗಂಗಾ, ಯಮುನಾ, ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮ ಅಂತ ಕರೆಯುತ್ತೆ. ಇನ್ನು ನಾಸಿಕ್ ಗೋದಾವರಿ ತೀರ, ಉಜ್ಜಯಿನಿ ಚಿತ್ರಾ ನದಿ ತೀರ ಹಾಗೂ ಹರಿದ್ವಾರ ಗಂಗಾ ನದಿ ತೀರ, ಈ 4 ಸ್ಥಳಗಳಲ್ಲಿ ವಿವಿಧ ಸಂದರ್ಭಗಳಲ್ಲಿ ಕುಂಭಮೇಳ ನಡೆಯುತ್ತಿರುವುದು ಭಾರತೀಯ ಸನಾತನ ಧರ್ಮದ ಒಂದು ಐತಿಹಾಸಿಕ ಪುರಾವೆಗಳಾಗಿವೆ. ಕುಂಭಮೇಳದಲ್ಲಿ ಬಹಳ ವಿಧಗಳಿವೆ. ಅದು ಅರ್ಧ ಕುಂಭಮೇಳ ಅಂತ ಕರೀತಾರೆ. ಅರ್ಧ ಕುಂಭಮೇಳ ಹರಿದ್ವಾರ ಮತ್ತು ಪ್ರಯಾಗರಾಜದಲ್ಲಿ ಪ್ರತಿ 6 ವರ್ಷಕ್ಕೊಮ್ಮೆ ನಡೆಸಲಾಗುತ್ತೆ. ಇನ್ನು ಪೂರ್ಣ ಕುಂಭಮೇಳ ಅಂದರೆ ಪ್ರಯಾಗರಾಜ, ಹರಿದ್ವಾರ, ನಾಸಿಕ್ ಮತ್ತು ಉಜ್ಜಯಿನಿಗಳಲ್ಲಿ ಪ್ರತಿ 12 ವರ್ಷಕ್ಕೊಮ್ಮೆ ಕ್ರಮವಾಗಿ ಆಚರಣೆ ಮಾಡಲಾಗುತ್ತೆ. ಇನ್ನು ಮಹಾಕುಂಭಮೇಳ ಪ್ರತಿ 12 ಕುಂಭ ಅಂದರೆ 144 ವರ್ಷಗಳಿಗೆ ಒಮ್ಮೆ ಪ್ರಯಾಗರಾಜದಲ್ಲಿ ಮಾತ್ರ ಇದನ್ನು ಆಚರಣೆ ಮಾಡಲಾಗುತ್ತೆ. ಪ್ರಸ್ತುತ ಆಚರಿಸ್ತಕ್ಕಂತಹ 2020 ವರ್ಷದ ಮಹಾಕುಂಭಮೇಳ 21ನೇ ಶತಮಾನದಲ್ಲಿ ಮಾತ್ರ ಜರುಗುತ್ತೆ. ಇದು ಮಕರ ಸಂಕ್ರಾಂತಿಯಿಂದ ಆರಂಭವಾಗಿ ಶಿವರಾತ್ರಿವರೆಗೂ ಸುಮಾರು 45 ದಿನಗಳವರೆಗೆ ಇದನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರು ಸೂರ್ಯನ ಸುತ್ತಿ ಬರೋದಕ್ಕೆ 12 ವರ್ಷ ತೆಗೆದುಕೊಳ್ಳುತ್ತೆ. ಗುರು, ಚಂದ್ರ, ಸೂರ್ಯರ ರಾಶಿ ಚಕ್ರದ ಚಿಹ್ನೆ ಆಧರಿಸಿ 12 ವರ್ಷಕ್ಕೊಮ್ಮೆ 4 ಭಾಗಗಳನ್ನು ಮಾಡಿ 4 ಅವಧಿಯಲ್ಲಿ ಕುಂಭಮೇಳದ ಆಯೋಜನೆ ಮಾಡಲಾಗುತ್ತೆ. ಸೂರ್ಯ ಚಂದ್ರ ಮಕರ ರಾಶಿಯಲ್ಲಿ, ಗುರು ಮೇಷ ರಾಶಿ ಪ್ರವೇಶಿಸುವ ಸಂಕ್ರಾಂತಿ ದಿನದಂದು ಕುಂಭಸ್ನಾನ ಮಾಡುವುದು ಭಾರತೀಯ ಧಾರ್ಮಿಕ ಪರಂಪರೆಯ ಸತ್ಸಂಪ್ರದಾಯವಾಗಿದೆ. ಕುಂಭಮೇಳದ ಆರಂಭ ಏನು ಅಂತ ನೋಡೋದಾದರೆ, ಹಿಂದೂ ಪುರಾಣ ಧಾರ್ಮಿಕ ಗ್ರಂಥಗಳಲ್ಲಿ ಕುಂಭಮೇಳಗಳ ಬಗ್ಗೆ ಉಲ್ಲೇಖಿಸಲಾಗಿರತಕ್ಕಂಥ ಸುರ ಮತ್ತು ಅಸುರರು ಸೇರಿಕೊಂಡು ಅಮೃತ ಪಡೆಯೋದಕ್ಕೆ ಕ್ಷೀರಸಾಗರ ಮಂಥನ ಮಾಡುವಾಗ ಅಮೃತ ಕಳಶ ಉದ್ಭವಿಸುತ್ತೆ. ಅದನ್ನು ಮೋಹಿನಿ ರೂಪದಲ್ಲಿ ವಿಷ್ಣು ಹೊತ್ಕೊಂಡು ಹೋಗ್ತಿರುವಾಗ 4 ಹನಿಗಳು ಪ್ರಯಾಗ, ಹರಿದ್ವಾರ, ಉಜ್ಜಯಿನಿ, ನಾಸಿಕಗಳಲ್ಲಿ ಬೀಳ್ತದೆ. ಹೀಗಾಗಿ ಅಮೃತ ಬಿದ್ದ ಈ ಸ್ಥಳಗಳಲ್ಲಿಯೇ ಕುಂಭಮೇಳ ಆಯೋಜನೆ ಮಾಡಲಾಗುತ್ತೆ. ಈ ಸ್ಥಳಗಳಲ್ಲಿ ಹರಿತಕ್ಕಂಥ ನದಿಗಳು ಅಮೃತಕ್ಕೆ ಸಮಾನ ಅಂತ ಹೋಲಿಕೆ ಮಾಡಲಾಗುತ್ತೆ. ಇಲ್ಲಿಯ ಪವಿತ್ರ ತೀರ್ಥ ಸ್ನಾನ ಮಾಡಿದರೆ ಪಾಪ ಕಳೆದು ಹೋಗಿ ಪುಣ್ಯ ಲಭಿಸ್ತದೆ, ಮುಕ್ತಿ ಪಡೆಯೋದಕ್ಕೆ ಸಾಧ್ಯ ಅನ್ನುವಂಥ ಗಾಢವಾದ ನಂಬಿಕೆ ನಮ್ಮ ತಲಾಂತರದಿಂದ ಹಿಂದೂಗಳಲ್ಲಿ ಇದನ್ನು ಮಾಡ್ತಾ ಬಂದಿರತಕ್ಕಂಥದ್ದು ಬಹಳ ವಿಶೇಷ. ಕುಂಭಮೇಳದ ಬಗ್ಗೆ ಭಾಗವತ ಪುರಾಣ, ರಾಮಾಯಣ ಹಾಗೂ ಮಹಾಭಾರತಗಳಲ್ಲಿ ಉಲ್ಲೇಖಿಸಲಾಗಿರತಕ್ಕಂಥದ್ದು. 4ನೇ ಶತಮಾನದ ಹರ್ಷವರ್ಧನ ಕಾಲ, ಗುಪ್ತರ ಕಾಲದಲ್ಲಿ ಕುಂಭಮೇಳ ನಡೆದಂತಹ ದಾಖಲೆಗಳು ಕೂಡ ಲಭ್ಯವಾಗಿದೆ. ಹರ್ಷವರ್ಧನ ಆಳ್ವಿಕೆಯ ಕಾಲದಲ್ಲಿ ಭೇಟಿ ನೀಡಿದ ಚೀನಿ ಪ್ರವಾಸಿಗ ಹ್ಯುಯನ್ ತ್ಸಾಂಗ್ ತನ್ನ ಕೃತಿಯಲ್ಲಿ ಪ್ರಯಾಗ್ ರಾಜ್ಯದ ಬಗ್ಗೆ ಉಲ್ಲೇಖಿಸಲಾಗಿದೆ. ಅನೇಕ ಹಿಂದೂ ಅರಸರು ಈ ಮೇಳವನ್ನು ಆಯೋಜಿಸುತ್ತಾ ಪೋಷಿಸುತ್ತಾ ಬಂದಿದ್ದಾರೆ. ಜೊತೆಗೆ ಇನ್ನು ಮೊಘಲರ ಕಾಲದಲ್ಲಿ ಅಕ್ಬರ್ ಕೂಡ ಹಿಂದೂ ಮುಸ್ಲಿಮರನ್ನು ಸಮ ಎಂದು ಕಾಣ್ತಕ್ಕಂಥ ಮಹಾನ್ ದೊರೆಯಾಗಿದ್ದ. ಆತನು ಕೂಡ ಈ ಒಂದು ಕುಂಭಮೇಳಕ್ಕೆ ಬೆಂಬಲವನ್ನು ನೀಡಿದ್ದ ಎನ್ನುವುದಕ್ಕೂ ಕೂಡ ಹಲವಾರು ಉಲ್ಲೇಖಗಳಿವೆ. ಇನ್ನು ಬ್ರಿಟಿಷರ ಕಾಲದಲ್ಲಿ ಧಾರ್ಮಿಕ ಸಂತರು, ಸಾಧುಗಳು ಅಖಾಡದಲ್ಲಿ ಸೇರಿಕೊಂಡು ಕುಂಭಮೇಳ ಆಯೋಜನೆ ಮಾಡಲಾಗ್ತಿತ್ತು ಅನ್ನೋದಕ್ಕೂ ಕೂಡ ಉಲ್ಲೇಖಗಳಿವೆ. ಸ್ವಾತಂತ್ರ್ಯದ ನಂತರ ಉತ್ತರ ಪ್ರದೇಶ ರಾಜ್ಯ ಸರ್ಕಾರವೇ ಹೆಚ್ಚಿನ ಮುತುವರ್ಜಿ ವಹಿಸಿಕೊಂಡಿದೆ. ಸಾಂಸ್ಕೃತಿಕ ಧಾರ್ಮಿಕ ಪರಂಪರೆಯ ದ್ಯೋತಕವಾಗಿ ವೈಭವದಿಂದ ಕುಂಭಮೇಳ ಆಚರಿಸಿಕೊಂಡು ಬರ್ತಾ ಇದೆ. 13 ಅಖಾಡಗಳು, ರಾಷ್ಟ್ರದ ಅನೇಕ ಸಾಧು ಸಂತರು, ಮಠಪೀಠಗಳು, ಮುಖ್ಯಸ್ಥರು ಈ ಮೇಳ ಆಯೋಜನೆ ಮಾಡ್ತಾ ಮಾರ್ಗದರ್ಶನ, ಸಲಹೆ ನೀಡ್ತಾರೆ. ಜ್ಯೋತಿಷ್ಯ, ಯೋಗ, ಧ್ಯಾನ, ಚಿಂತನೆ, ವಿಚಾರಗೋಷ್ಠಿ, ಸಭೆ, ಸಮಾರಂಭ, ವಾಣಿಜ್ಯ ಚಟುವಟಿಕೆಗಳು ಇಲ್ಲಿ ನಡೀತವೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಪ್ರತಿಯೊಬ್ಬರಿಗೂ ಅನನ್ಯ ವಿಸ್ಮಯ ಅನುಭವವಾಗತ್ತೆ. ಯಾಕಂದರೆ ಇಲ್ಲಿ ಲಕ್ಷ ಜನ ಪ್ರತಿದಿನ ಬರುತ್ತೆ. ಅದೇ ವಿಶೇಷ. ಜಗತ್ತಿನ ಯಾವ ಒಂದೇ ಒಂದು ಕ್ಷೇತ್ರದಲ್ಲಿ ಇಷ್ಟೊಂದು ಜನಸಂಖ್ಯೆ
ಸೇರೋದೇ ಇಲ್ಲ. ಅಷ್ಟಕ್ಕೂ ಮೀರಿ ಹೇಳಬೇಕೆಂದರೆ ಇಲ್ಲಿ ಒಂದು ದಿನಕ್ಕೆ ಸೇರತಕ್ಕಂಥ ಜನರ ಸಂಖ್ಯೆ ಎಷ್ಟೋ ದೇಶದ ಒಟ್ಟು ಜನಸಂಖ್ಯೆ ಕೂಡ ಆಗಿದೆ ಎಂಬುದು ಕೂಡ ಬಹಳ ವಿಶೇಷವಾದದ್ದು. ಇನ್ನು ಪ್ರಯಾಗ್ರಾಜ್ ಕುಂಭಮೇಳದ ಬಗ್ಗೆ ಮಾತಾಡೋದಾದರೆ ಗಂಗಾ, ಯಮುನಾ ಹಾಗೂ ಗುಪ್ತಗಾಮಿನಿ, ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮವೇ ಈ ಪ್ರಯಾಗ್ರಾಜ್ ಅಥವಾ ಅಲಹಾಬಾದ್. ಕುಂಭಮೇಳದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಮಹತ್ವ ಗುರುತಿಸಿ ಯುನೆಸ್ಕೋ ಸಂಸ್ಥೆ ಅದನ್ನು ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಅಂತ ಕೂಡ ಘೋಷಣೆ ಮಾಡಾಗಿದೆ. ಈಗ ಆಚರಿಸ್ತಕ್ಕಂಥ ಮಹಾಕುಂಭಮೇಳ ಬರೋಬ್ಬರಿ 144 ವರ್ಷಗಳಿಗೊಮ್ಮೆ ಆಚರಣೆ ಮಾಡಲಾಗುತ್ತೆ. 21ನೇ ಶತಮಾನದಲ್ಲಿ ನಡೀತಕ್ಕಂಥ ಈ ಮಹಾಕುಂಭಮೇಳವನ್ನು ಈಗಿನ 3 ತಲೆಮಾರುಗಳ ಕಣ್ಣು ತುಂಬಿಕೊಳ್ತಾ ಇದೆ. ವಿಶ್ವದ ಮೂಲೆ ಮೂಲೆಯಿಂದ ಜನಸಾಗರ ಹರಿದು ಬರತಕ್ಕಂಥದ್ದು. ಜನವರಿ 13ನೇ ತಾರೀಕಿನ ಪುಷ್ಯ ಮಾಸದ ಪೂರ್ಣಿಮೆ ಅಂದರೆ ಬನದ ಹುಣ್ಣಿಮೆ ಅಂತಾರೆ, ಅಲ್ಲಿಂದ ಆರಂಭವಾಗಿ ಫೆಬ್ರವರಿ 26 ಮಹಾಶಿವರಾತ್ರಿ ಎಂದು ಮುಕ್ತಾಯ ಆಗುತ್ತೆ. ಬರೋಬ್ಬರಿ 45 ದಿನಗಳ ನಿರಂತರವಾಗಿ ನಡೀತಕ್ಕಂಥ ಭೂಮಿ ಮೇಲಿನ ಬಹುದೊಡ್ಡ ಆಚರಣೆ. 45 ಕೋಟಿಗೂ ಅಧಿಕ ಜನ ಈ ಕುಂಭಮೇಳದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಇನ್ನು 45 ದಿನಗಳವರೆಗೂ ನಿರಂತರವಾಗಿ ಪವಿತ್ರ ಸ್ನಾನ ನಿತ್ಯವೂ ನಡೀತಾ ಇರುತ್ತೆ. ಆದರೆ ಶಾಹಿ ಸ್ನಾನಕ್ಕೆ ತನ್ನದೇ ಆದಂಥ ಮಹತ್ವ ಇದೆ. ಲೌಕಿಕ ಜಗತ್ತಿನಿಂದ ದೂರವಿರತಕ್ಕಂಥ ಶಾಸ್ತ್ರ ಮತ್ತು ಶಸ್ತ್ರವಿದ್ಯಾ ಪಾರಂಪರಗತ ಆಗಿರತಕ್ಕಂಥ ನಾಗಾ ಸಾಧುಗಳು ಜಪತಪದಲ್ಲಿ ನಿರಂತರಾದವರು ಕುಂಭಮೇಳದ ವಿಶೇಷ ಇವರೇ ಆಗಿರ್ತಾರೆ. ಯಾಕಂದ್ರೆ ಇವರು ಪ್ರಥಮ ಪ್ರಾಶಸ್ತ್ಯವನ್ನ ಇವರಿಗೆ ಕೊಡಲಾಗಿದೆ. ಪವಿತ್ರ ನದಿಯಲ್ಲಿ ಮೊದಲ ಪುಣ್ಯ ಸ್ನಾನ ಇವರಿಂದಲೇ ಆಗ್ತದೆ. ನಾಗಾ ಸಾಧುಗಳಿಂದ ನೆರವೇರತಕ್ಕಂಥ ಮೊದಲ ಸ್ನಾನ ಶಾಹಿ ಸ್ನಾನವಾಗಿರ್ತಕ್ಕಂಥದ್ದು. ಕುಂಭಮೇಳದ ಒಟ್ಟು 45 ದಿನಗಳಲ್ಲಿ 6 ದಿನಗಳು ಈ ಶಾಹಿ ಸ್ನಾನ ನೆರವೇರಿಸುತ್ತಾರೆ. ಈ ದಿನಗಳನ್ನು ನಾಗಾ ಸಾಧುಗಳಿಗಾಗಿಯೇ ಮೀಸಲಾಗಿರ್ತಕ್ಕಂಥದ್ದು. ಜನವರಿ 13 ಬನದ ಪೂರ್ಣಿಮೆ, ಜನವರಿ 15 ಮಕರ ಸಂಕ್ರಾಂತಿ, ಜನವರಿ 29 ಮಾವನಿ ಅವರಾತ್ರಿ ಮತ್ತು ಜನವರಿ 4 ಇಲ್ಲಿ ಎಲ್ಲ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತವೆ. ಇನ್ನು ನಾವು ಫೆಬ್ರವರಿ 3 ವಸಂತ ಪಂಚಮಿ ಮತ್ತು ಫೆಬ್ರವರಿ 5 ಫೆಬ್ರವರಿ 12ರವರೆಗೆ ಮಾಗಿ ಹುಣ್ಣಿಮೆ ಮತ್ತು ಫೆಬ್ರವರಿ 26 ಮಹಾಶಿವರಾತ್ರಿ, ಹೀಗೆ 6 ದಿನಗಳ ಕಾಲ ಈ ಶಾಹಿ ಸ್ನಾನವನ್ನು ನಾಗಾ ಸಂತುಗಳು ಮಾಡ್ತಾರೆ. ಈ ಸಾಧುಗಳನ್ನು ಕಣ್ತುಂಬಿಕೊಳ್ಳೋದೇ ಒಂದು ಪವಿತ್ರ ಕಾರ್ಯ ಆಗತ್ತೆ. ಅವರ ಸರ್ವಸ್ವವನ್ನು ಪರಿತ್ಯಾಗ ಮಾಡಿ ಜಗತ್ತಿನ ಒಳಿತಿಗಾಗಿ, ಈ ನಾಡಿನ ಒಳಿತಿಗಾಗಿ, ನಮ್ಮೆಲ್ಲರ ಒಳಿತಿಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರ್ತಕ್ಕಂಥವರು ಈ ಮಹಾಯೋಗಿಗಳು. ಹಿಂದೂ ಧರ್ಮದ ಧೀರರು, ಧರ್ಮರಕ್ಷಕರು, ಧರ್ಮವೀರರು ಎಂದು ಖ್ಯಾತಿ ಪಡೆದ ನಾಗಾ ಸಾಧುಗಳ ಬದುಕೇ ಒಂದು ವಿಸ್ಮಯ. ಅತ್ಯಂತ ಕಠಿಣತ ಜೀವನ ಶೈಲಿಯನ್ನು ರೂಢಿಸಿಕೊಂಡಿರ್ತಾರೆ. ತಮ್ಮ ಬದುಕನ್ನೇ ಸಾಕ್ಷಾತ್ ಪರಶಿವನಿಗಾಗಿ ಮೀಸಲಿಟ್ಟಿರ್ತಾರೆ. ಧರ್ಮ ಪರಿಪಾಲನೆಗಾಗಿ ಮುಡುಪಾಗಿಟ್ಟಿರ್ತಾರೆ. ನಾಗ್ ಎಂದರೆ ಪರ್ವತ ಎಂದರ್ಥ. ಚಲಿಸದ ಒಂದೇ ಸ್ಥಳದಲ್ಲಿ ಸ್ಥಿರವಾಗಿ ಇರ್ತಕ್ಕಂಥವರು ಅಂತ ಅರ್ಥ. ದೃಢವಾದ ಶಕ್ತಿಯ ಸಂಕೇತ ಎಂಬ ಅರ್ಥವನ್ನು ನಾಗಾ ಸಾಧುಗಳಿಗೆ ನೀಡಬಹುದಾಗಿದೆ. ಅನಾದಿ ಕಾಲದಿಂದಲೂ ಅನೇಕ ಆಕ್ರಮಣಕಾರರು ಭಾರತದ ಮೇಲೆ ವಿವಿಧ ಕಾರಣಕ್ಕಾಗಿ ದಾಳಿ ಮಾಡ್ತಾನೆ ಬಂದಿದ್ದಾರೆ. ಅದೆಲ್ಲವನ್ನು ನಾವು ಇತಿಹಾಸದ ಪುಟದಲ್ಲಿ ಓದಿದ್ದೇವೆ. ಇಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಿರ್ತಕ್ಕಂಥ ಹಲವಾರು ರಾಜ ಮಹಾರಾಜರುಗಳು, ವಿದೇಶಿಗಳು ತಮ್ಮ ಧರ್ಮ ಹರಡಲು ಇತರರ ಮೇಲೆ ದಬ್ಬಾಳಿಕೆಯನ್ನು ನಡೆಸಿದ್ದಾರೆ. ಇಂಥ ಆಕ್ರಮಣಕಾರರನ್ನು ತಡೆಯೋದಕ್ಕೆ ಈ ನಾಗಾ ಸಾಧುಗಳು ಧರ್ಮ ಯುದ್ಧವನ್ನು ಮಾಡಿದ್ದಾರೆ. ರಕ್ಷಣೆ ಮಾಡಿದ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಇವರು ಶಸ್ತ್ರ ಹಾಗೂ ಶಾಸ್ತ್ರ ಎರಡರಲ್ಲೂ ನಿಸ್ಸೀಮರು. ಇವರೇ ಹಿಂದೂ ಧರ್ಮದಲ್ಲಿ ಹೆಚ್ಚಿನ ಗೌರವ ಸ್ಥಾನಮಾನವನ್ನು ಪಡೆದಿದೆ. ಇತಿಹಾಸದ ಪುಟಗಳನ್ನು ತೆಗೆದು ಓದ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಪರಕೀಯ ರಾಜರುಗಳು ಭಾರತದ ಮೇಲೆ ದಾಳಿ ಮಾಡಿದಾಗ ಈ ನಾಗಾ ಸಾಧುಗಳ ವಿಚಿತ್ರ ವೇಷಭೂಷಣ ಮತ್ತು ಇವರ ಶಸ್ತ್ರ ಪಾರಿಣಿತ್ಯವನ್ನು ನೋಡಿ ಅದೆಷ್ಟೋ ಜನರು ಇವರನ್ನು ಎದುರು ಹಾಕಿಕೊಳ್ಳದೆ ಸುಖಾಸುಮ್ಮನಾಗಿ ಇದ್ದದ್ದು ಕೂಡ ಇತಿಹಾಸದಲ್ಲಿ ಉಲ್ಲೇಖ ಆಗಿದೆ. ಇನ್ನು ಭಾರತ ಸರ್ಕಾರ ಈ ಕುಂಭಮೇಳಕ್ಕೆ ಕೋಟ್ಯಂತರ ರೂಪಾಯಿ ಅನುದಾನ ನೀಡಿದೆ. ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ ನೇತೃತ್ವದ ಸರ್ಕಾರ ಉಸ್ತುವಾರಿಯನ್ನು ವಹಿಸಿಕೊಂಡು ಸಕಲ ರೀತಿಯಲ್ಲಿ ಅಚ್ಚುಕಟ್ಟಾದ ಸಿದ್ಧತೆಗಳನ್ನು ಮಾಡ್ತಾ ಇದೆ ಎಂದು ಹಲವಾರು ವರದಿಗಳು ಕಂಡುಬಂದಿವೆ. ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕೆ ಸಾವಿರಾರು ಬಸ್ಸುಗಳು, ಆಟೋ ವ್ಯವಸ್ಥೆಯನ್ನು ಮಾಡಲಾಗಿದ್ದು 13,000 ರೈಲುಗಳ ಸಂಚಾರ ವ್ಯವಸ್ಥೆ ಮಾಡಲಾಗಿದೆ. ಉತ್ತಮವಾದ ಮೂಲಭೂತ ಸೌಕರ್ಯಗಳನ್ನು, ಸುವ್ಯವಸ್ಥಿತವಾದಂತಹ ರಸ್ತೆಗಳನ್ನು ನಿರ್ಮಾಣ ಮಾಡಲಾಗಿದೆ. ತ್ರಿವೇಣಿ ಸಂಗಮದ ನದಿ ತೀರದ 12 ಕಿಲೋಮೀಟರ್ ಉದ್ದಕ್ಕೂ ನದಿಯಲ್ಲಿ ಜನರು ಮಿಂದೇಳುವ ಘಾಟ್ಗಳನ್ನು ನಿರ್ಮಿಸಲಾಗಿದೆ. ಸುಮಾರು 4,000 ಎಕರೆ ಪ್ರದೇಶದಲ್ಲಿ ತಾತ್ಕಾಲಿಕ ನಗರವನ್ನೇ ನಿರ್ಮಾಣ ಮಾಡಲಾಗಿದೆ. LED ಲೈಟ್ಗಳು, ಬೀದಿ ದೀಪಗಳು, ನದಿಗೆ ಕೃತಕ ಸೇತುವೆಗಳು, ಲಕ್ಷಾಂತರ ಟೆಂಟುಗಳು, ಫ್ಲೈಓವರ್ಗಳು, ಪಾರ್ಕಿಂಗ್ ವ್ಯವಸ್ಥೆ, ಶೌಚಾಲಯ, ಕುಡಿಯುವ ನೀರಿನ ವ್ಯವಸ್ಥೆ, ಪ್ರಸಾದ ನಿಲಯಗಳು, ಸಭೆ ಸಮಾರಂಭದ ವೇದಿಕೆಗಳು, ಆಂಬ್ಯುಲೆನ್ಸ್ಗಳು, ತೇಲುವ ಹೈಟೆಕ್ ಆಸ್ಪತ್ರೆಗಳು, ಸಶಸ್ತ್ರ ಪೊಲೀಸ್ಗಳು ಹಾಗೂ ರಾಜ್ಯ ಪೊಲೀಸ್ ಪಡೆ, ನಿರ್ವಹಣಾ ಪಡೆ, ಹೀಗೆ ಹಲವಾರು ಸಿಬ್ಬಂದಿಗಳು, ಸ್ವಚ್ಛತಾ ಕಾರ್ಮಿಕರು, ಸ್ವಯಂ ಸೇವಕರು, AI ಕ್ಯಾಮೆರಾಗಳು, ಅತ್ಯಾಧುನಿಕ ವ್ಯವಸ್ಥೆಯನ್ನು, GPS ಸಂಯೋಜಿತ ರಿಸ್ಟ್ ಬಾಂಡ್ಗಳ ಸ್ವಾಗತಕಾರರು, ಮಾಹಿತಿ ನೀಡುವವರು, ಹೀಗೆ ಎಲ್ಲ ರೀತಿಯ ಆಧುನಿಕ ಮೂಲಭೂತ ಸೌಲಭ್ಯಗಳನ್ನು ಈ ಒಂದು ಕಾರ್ಯಕ್ರಮವಾಗಿ ಸರ್ಕಾರ ಕೂಡ ಬೆನ್ನೆಲುಬಾಗಿ ನಿಂತು ಲೈವ್ ವೀಕ್ಷಣೆಗೆ ಅನೇಕ ಚಾನೆಲ್ಗಳನ್ನು ಗುತ್ತಿಗೆ ಪಡೆದಿದೆ. ಸರ್ಕಾರ ಎಲ್ಲ ಮಾಹಿತಿ ಒಳಗೊಂಡ ಆ್ಯಪ್ಗಳನ್ನು ಕೂಡ ಬಿಡುಗಡೆ ಮಾಡಿದೆ. ವಾಣಿಜ್ಯ, ವ್ಯಾಪಾರ, ವಹಿವಾಟ, ಹೀಗೆ ಎಲ್ಲ ರೀತಿಯ ಆದ್ಯತೆಯನ್ನು ನೀಡಲಾಗಿದೆ. ಇದೊಂದು ಜಾಗತಿಕ ಪ್ರವಾಸೋದ್ಯಮದ ಪ್ರತೀಕ ಅಂತ UP ಸರ್ಕಾರ ಘೋಷಣೆ ಮಾಡಿದೆ.
ಇನ್ನು ಮಹಾಕುಂಭಮೇಳದಲ್ಲಿ ಪಾಲ್ಗೊಳ್ಳುವ ಭಕ್ತಾದಿಗಳು ಕೈಗೊಳ್ಳುವ ಕಠಿಣ ವ್ರತ ಇರುತ್ತೆ. ವ್ರತಧಾರಿಗಳನ್ನು ಕಲ್ಪವಾಸಿಗಳಂತ ಕರೆಯುತ್ತಾರೆ. ಪುಷ್ಯ ಮಾಸದ ಬನದ ಹುಣ್ಣಿಮೆಯಿಂದ ಮಾಘ ಮಾಸದ ಭಾರತ ಹುಣ್ಣಿಮೆಯವರೆಗೂ 28 ದಿನಗಳವರೆಗೆ ಈ ವ್ರತ ಆಚರಿಸಲಾಗುತ್ತೆ. ವ್ರತಧಾರಿಗಳು ಲೌಕಿಕ ಸುಖ ಭೋಗವನ್ನು ತ್ಯಜಿಸಿ ಕುಟೀರದಲ್ಲಿ ವಾಸವಾಗಿರ್ತಾರೆ. ಸೂರ್ಯೋದಯದ ವೇಳೆಗೆ ನಿತ್ಯವೂ ನದಿಯಲ್ಲಿ ಸ್ನಾನ ಮಾಡಿ ಜಪ ತಪ ಪ್ರಾರ್ಥನೆ ಭಕ್ತಿ ಭಜನೆ ಪ್ರವಚನದಲ್ಲಿ ತೊಡಕೊಳ್ತಾರೆ. ಮನಸ್ಸು ದೇಹದ ಶುದ್ಧೀಕರಣದ ಜೊತೆಗೆ ತಮ್ಮ ಸದ್ಗತಿಗಾಗಿ ಲೋಕ ಕಲ್ಯಾಣಕ್ಕಾಗಿ ವ್ರತ ಕೂಡ ಇಲ್ಲಿ ಆಚರಿಸಲಾಗತ್ತೆ. ಇನ್ನು ಈ ಅಖಾಡಗಳ ಮಹಾಪಾತ್ರ ಏನು ಅಂದರೆ 8ನೇ ಶತಮಾನದಿಂದಲೂ ವಿವಿಧ ಸಾಧು ಸಂತರು ಅಮೃತ ಸ್ನಾನದ ನಿರ್ವಹಣೆಗಾಗಿ ಪ್ರಯಾಗ್ರಾಜ್ನಲ್ಲಿ ಒಗ್ಗೂಡ್ತಾರೆ. ಕುಂಭಮೇಳದ ಪಾಲಕರಂತ ಇವರಿಗೆ ಕರೆಯಲಾಗುತ್ತೆ. ಶತಶತಮಾನಗಳಿಂದಲೂ ಸಂಪ್ರದಾಯ ಪಾಲನೆ ಪೋಷಣೆ ತರಬೇತಿ ನೀಡುವ ಕಾರ್ಯಕ್ರಮವನ್ನು ಈ ಅಖಾಡಗಳು ನಿರ್ವಹಿಸಿಕೊಂಡು ಬಂದಿವೆ. ಆದಿಶಂಕರಾಚಾರ್ಯರು ಈ ಅಖಾಡಗಳ ಕರ್ತೃ ಅಂತ ನಂಬಲಾಗುತ್ತೆ. ಒಟ್ಟು 13 ಅಖಾಡಗಳ ಚಾಲ್ತಿಯಲ್ಲಿವೆ ಅಂತ ಹೇಳಲಾಗುತ್ತೆ. ಸನ್ಯಾಸಿ, ಶೈವರಾಗಿ, ಭೈರಾಗಿ, ವೈಷ್ಣವರಾಗಿ ಹಾಗೂ ಉದಾಸೀನ ಎಂಬ ಪ್ರಧಾನ 3 ಪಂಗಡಗಳಾಗಿ ವಿಂಗಡಿಸಲಾಗಿದೆ. ಈ ಅಖಾಡಗಳೇ ಕುಂಭಮೇಳ ನಡೆಸತಕ್ಕಂಥ ಮಹತ್ವದ ಜವಾಬ್ದಾರಿಗಳನ್ನ ಹೊತ್ತಿವೆ. ಪ್ರತಿ ಅಖಾಡದ ಮುಖ್ಯಸ್ಥರನ್ನ ಮಹಾಂತರ ಎನ್ನುತ್ತಾರೆ. ಇವರು ಆಡಳಿತ ಆಧ್ಯಾತ್ಮ ಜವಾಬ್ದಾರಿಯನ್ನು ಹೊತ್ತಿರುತ್ತಾರೆ. ಸಾಧುಗಳ ಸಾಮರ್ಥ್ಯ ಆಧರಿಸಿ ಮಹಾಮಂಡಲೇಶ್ವರ ಎನ್ನುವಂಥ ಉನ್ನತ ಶ್ರೇಣಿಯಿಂದ ಹಿಡಿದು ಆರಂಭ ಕಲಿಕಾ ಸನ್ಯಾಸಿಗಳವರೆಗೂ ವಿಭಿನ್ನ ಶ್ರೇಣಿಗಳಾಗಿ ವರ್ಗೀಕರಣ ಮಾಡಲಾಗಿದೆ. ಪ್ರತಿ ಶ್ರೇಣಿಯನ್ನು ಅವರದ್ದೇ ಆದ ಸ್ಥಾನಮಾನ ಜವಾಬ್ದಾರಿಗಳನ್ನು ನೀಡಲಾಗಿರುತ್ತೆ. ಸನಾತನ ಸಂಪ್ರದಾಯದ ಪುನರುಜ್ಜೀವನ, ಧರ್ಮ ಪರಿಪಾಲನೆ, ಧಾರ್ಮಿಕ ತರಬೇತಿ, ಸಂಸ್ಕೃತಿ ರಕ್ಷಣೆ ಜೊತೆಗೆ ಸಾಮಾಜಿಕ ಧಾರ್ಮಿಕ ಕೆಲಸ ಕಾರ್ಯಗಳನ್ನು ನಿರಂತರವಾಗಿ ಅಖಾಡಗಳು ನಡೆಸಿಕೊಂಡು ಬರ್ತಾ ಇವೆ. ಶತಮಾನಕ್ಕೆ ಒಮ್ಮೆ ಮಾಡುವ ಈ ಮಹಾಕುಂಭಮೇಳ ಎಷ್ಟು ದೊಡ್ಡದು ಎಂದರೆ ಈ ಮಹಾ ಕಾರ್ಯಕ್ಕಾಗಿ ಮಹಾಕುಂಭ ನಗರ ಎನ್ನುವಂಥ ಒಂದು ತಾತ್ಕಾಲಿಕ ಜಿಲ್ಲೆಯನ್ನೇ ಸೃಷ್ಟಿ ಮಾಡಲಾಗಿದೆ. ಜಗತ್ತಿನ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯದ ವೈಭವ ಇಲ್ಲಿ ಪ್ರತಿಧ್ವನಿಸುತ್ತದೆ. ಈ ಮೇಳ ಆಧುನಿಕ ತಂತ್ರಜ್ಞಾನದ ವ್ಯವಸ್ಥಿತವಾಗಿ ಮೈ ಸೆಳೆದುಕೊಂಡಿದೆ. ನೈರ್ಮಲ್ಯ ಸಂರಕ್ಷಣೆ ಆದ್ಯತೆ ನೀಡಲಾಗಿದೆ. ಕೋಟ್ಯಾಂತರ ಜನರು ಸ್ವಯಂ ಪ್ರೇರಿತವಾಗಿ ಸೇರುವುದು ಎಂದರೆ ಆಗಲಾರದು. ಈ ಸಕಲ ಸಿದ್ಧತೆಗಳನ್ನು ಅಚ್ಚುಕಟ್ಟಾಗಿ ಮಾಡಲಾಗಿದೆ. ಆಧುನಿಕ ಪೀಳಿಗೆಗಳಿಗೆ ಭಾರತೀಯ ಪರಂಪರೆ ಸಾಂಸ್ಕೃತಿಕತೆ ಧಾರ್ಮಿಕತೆ ಸಾರುವ ರಾಯಭಾರತ್ವವನ್ನು ಈ ಮಹಾಕುಂಭಮೇಳ ಇಲ್ಲಿ ತೋರ್ಪಡಿಸಲಾಗುತ್ತದೆ. ಇದು ಕೇವಲ ಧಾರ್ಮಿಕತೆ ಅಷ್ಟೇ ಅಲ್ಲದೆ ಇದೊಂದು ಬಹುದೊಡ್ಡ ಪ್ರವಾಸೋದ್ಯಮ ಕೂಡ ಆಗಿದೆ. ಯಾಕೆಂದರೆ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಭಾರತದ ಬಗ್ಗೆ ವಿಶೇಷ ಕಲ್ಪನೆ ಮತ್ತು ಭಾರತದ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನಿಟ್ಟ ಬಹುದೊಡ್ಡ ಜನ ಇಲ್ಲಿಗೆ ಬರ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಕರ್ನಾಟಕದಿಂದ ಹಿಡಿದು ಎಲ್ಲ ರಾಜ್ಯದ ಜನತೆ ಕೂಡ ಈ ಒಂದು ವೈಭವವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅಲ್ಲಿಗೆ ದಂಡೋಪಾಯವಾಗಿ ಹೋಗ್ತಾ ಇದ್ದಾರೆ. ಇಲ್ಲಿ ಇದರ ಜೊತೆಗೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದರೂ ಕೂಡ ಸಣ್ಣ ಪುಟ್ಟ ಅವ್ಯವಸ್ಥೆಗಳಾಗತ್ತೆ. ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಸಮಸ್ಯೆ ಆಗಿದೆ. ನಾವು ಅಲ್ಲಿಂದ ಇರಲು ಸಮಸ್ಯೆ ಆಗ್ತಾ ಇದೆ. ನೀರಿನ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಾಗುತ್ತೆ. ಕಾರಣ ಏನಂದರೆ ಸುಮಾರು 90 ಲಕ್ಷದಿಂದ 1.5 ಕೋಟಿ ಜನಸಂಖ್ಯೆ ಪ್ರತಿದಿನ ಬರುತ್ತಾ ಹೋಗುತ್ತದೆ ಎಂದರೆ ಅದು ಸಣ್ಣ ಜನಸಂಖ್ಯೆ ಅಲ್ಲ. ಎಷ್ಟೋ ದೇಶದ ಒಟ್ಟು ಜನಸಂಖ್ಯೆಗೆ ಸೇರಿದರೆ ಇಲ್ಲಿ ಒಂದು ದಿನ ಸೇರುವ ಜನಸಂಖ್ಯೆಗೆ ಸಮಾನವಾಗುತ್ತೆ. ಹಾಗಾಗಿ ಸಣ್ಣ ಪುಟ್ಟ ಅವ್ಯವಸ್ಥೆಗಳು ಕೂಡ ಆಗಿರಬಹುದು. ಆದರೆ ಇಂತಹ 144 ವರ್ಷಗಳಿಗೊಮ್ಮೆ ನಡೆಯುವಂತಹ ವೈಭವವನ್ನು ಕಣ್ತುಂಬಿಕೊಂಡಂತಹ ಜನರುಗಳೇ ಪುಣ್ಯವಂತರು ಅಂತ ವಿಶ್ಲೇಷಿಸಲಾಗುತ್ತೆ. ಇನ್ನು ಈ ದಿನದಲ್ಲಿ ಅಥವಾ ಈ 2020ರಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೋಡಿದಂಥವರು ಕೇಳಿದಂಥವರು ಮುಂದಿನ ಈ 144 ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭಮೇಳ ನಡೆಯುವಷ್ಟಿಗೆ ಯಾವೊಬ್ಬ ಭಾರತೀಯನಾಗಲಿ ಅಥವಾ ಯಾವೊಬ್ಬ ಅಘೋರಿ ನಾಗ ಸಂತುಗಳಾಗಲಿ ಬದುಕಿರುವುದಿಲ್ಲ. ಹಾಗಾಗಿ ಇದರ ಬಗ್ಗೆ ಕುರಿತು ತಿಳಿದು ಓದಿಕೊಂಡು ಸಾಧ್ಯವಾದರೆ ಹೋಗಿ ನೋಡುವುದು ಪ್ರತಿಯೊಬ್ಬ ವ್ಯಕ್ತಿಯ ಪುಣ್ಯ ಕ್ಷೇತ್ರ, ಪುಣ್ಯ ಸ್ಥಳ ಮತ್ತು ಪುಣ್ಯವನ್ನು ಪಡಿತಕ್ಕಂಥ ದಾರಿ ಅಂತ ಹೇಳ್ಬೋದು. ಇದೇ ರೀತಿಯಾಗಿ ಈ ರೀತಿಯ ವಿಡಿಯೋಗಳನ್ನು ತಮಗೆ ನೀಡಲು ನಾವು ಬಯಸ್ತಾ ಇರ್ತೇವೆ. ಹೀಗೆ ವಿಡಿಯೋಗಳು ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.